ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ದೈನಿಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಶಿಲುಬೆಯ ಬಗ್ಗೆನೇ ನಾವು ಅನೇಕ ದಿವಸಗಳಿಂದ ಧ್ಯಾನ ಮಾಡ್ತಾ ಬರ್ತಿದ್ದೇವೆ. ಇನ್ನು ಶುಭ ಶುಕ್ರವಾರದ ತನಕ ನಾವು ಧ್ಯಾನ ಮಾಡಲಿದ್ದೇವೆ. ದಯವಿಟ್ಟು ಪ್ರತಿನಿತ್ಯವೂ ಇದನ್ನು ಕೇಳ್ರಿ. ಇದು ಮಾತ್ರವಲ್ಲ, ಈ ಒಂದು ಪ್ರೋಗ್ರಾಮ್ ಲಿಂಕನ್ನು ಫೇಸ್ಬುಕ್ ಯೂಟ್ಯೂಬಲ್ಲಿರುವಂಥ ಈ ಲಿಂಕನ್ನು ಈ 40 ದಿವಸಗಳು ಈ ಧ್ಯಾನ ಕಾರ್ಯಕ್ರಮವನ್ನು ಅನೇಕ ಜನರಿಗೆ ನೀವು ಹಂಚಿರಿ. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇಡ್ರಿ, ಅನೇಕ ಸ್ನೇಹಿತರಿಗೆ ಕಳುಹಿಸಿರಿ. ಅವರು ಕೂಡ ಈ ವಾಕ್ಯಗಳನ್ನು ಕೇಳಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಲಿ. ಸರಿ, ಇವತ್ತು ಆ ಶಿಲುಬೆಯ ಬಗ್ಗೆ ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನೆಂಬುದನ್ನು ಧ್ಯಾನಿಸುವುದಕ್ಕಾಗಿ ಯೆಶಾಯ ಪ್ರವಾದನೆಯ ಗ್ರಂಥ ಅದರ 1ನೇ ಅಧ್ಯಾಯದ 18ನೇ ವಾಕ್ಯ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 1 ವರ್ಸ್ 18. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ಆಮೇಲೆ ಕರ್ತನು ಎಂಥ ವಾಗ್ದಾನವನ್ನು ನಮಗೆ ಈ ದಿನ ಕೊಡ್ತಿದ್ದಾನೆ ನೋಡ್ರಿ. ಈ ವಾಗ್ದಾನ ನಾವು ಎಲ್ಲಿ ನೆರವೇರ್ತದೆ, ಯಾರ ಮುಖಾಂತರವಾಗಿ ನೆರವೇರ್ತದೆ ಎಂಬುದಾಗಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಅದು ನೆರವೇರುವುದನ್ನು ನಾವು ನೋಡ್ತೇವೆ. ಕಾರಣ, ಯೇಸು ಕ್ರಿಸ್ತನ ರಕ್ತವೇ ಒಬ್ಬ ಮನುಷ್ಯನ ಪಾಪಗಳನ್ನು ಶುದ್ಧೀಕರಿಸಲು ಸಾಧ್ಯ. ನಾವು ಮಾಡುವಂಥ ದಾನ ಧರ್ಮ ನಮ್ಮ ಪಾಪ ಕ್ಷಮಾಪಣೆಗೆ ವಿಮೋಚನೆ ಇಲ್ಲ. ನಾವು ದೇವರುಗಳಿಗೆ ಕೊಡುವಂಥ ಕಾಣಿಕೆ ಕೋಟಿಗಟ್ಟಲೆ ಇದ್ದರೂ ಕೂಡ ಅದು ನಮ್ಮ ಪಾಪ ಕ್ಷಮಾಪಣೆಗೆ ಪರಿಹಾರವಿಲ್ಲ. ನಮ್ಮ ದೇಹವನ್ನು ಕಷ್ಟಪಡಿಸಿಕೊಂಡು ಅನೇಕ ಮೈಲ್ಗಟ್ಟಲೆ ನಡೆದಾಡಿ ನಮ್ಮ ದೇಹಗಳನ್ನೆಲ್ಲ ಚುಚ್ಚಿಕೊಂಡು ಗಾಯಪಡಿಸಿಕೊಂಡು ಎಷ್ಟೇ ಕಷ್ಟಪಟ್ಟರೂ ಕೂಡ ಪಾಪ ಕ್ಷಮಾಪಣೆಗೆ ಅವುಗಳು ಪರಿಹಾರವಲ್ಲ. ಈ ಜಗತ್ತಿನಲ್ಲಿ, ಇಡೀ ಪ್ರಪಂಚದಲ್ಲಿ, ಅದು ಇಡೀ ಚರಿತ್ರೆಯಲ್ಲಿ ನಿನ್ನೆ ಇಂದು ಎಂದೆಂದಿಗೂ ಒಂದೇ ಪರಿಹಾರ, ಅದು ಯೇಸು ಕ್ರಿಸ್ತನ ರಕ್ತ. ಅದು ಕೊಡುವಂಥ ಅನೇಕ ಆಶೀರ್ವಾದಗಳಲ್ಲಿ ಬಹಳ ಮುಖ್ಯವಾದಂಥ ಆಶೀರ್ವಾದ ನಮ್ಮ ಪಾಪ ಕ್ಷಮಾಪಣೆ. ಈ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳು ಕೆಂಪಲ್ಲ, ಕಡು ಕೆಂಪು ಅಲ್ವಾ. ಕೆಂಪು ಬಣ್ಣ ನಾವು ನೋಡಿದ್ದೇವಲ್ಲ, ರೆಡ್ ಕಲರ್. ನಮ್ಮ ರಕ್ತ ಕೆಂಪು ಬಣ್ಣದಲ್ಲಿದೆ. ಅದರಲ್ಲೂ ಡಾರ್ಕ್ ರೆಡ್, ಕಡು ಕೆಂಪು ಅಂದರೆ ತುಂಬ ರೆಡ್. ಆ ರೀತಿಯಾಗಿ ನಮ್ಮ ಪಾಪಗಳು, ಅದಕ್ಕೇನು ಅರ್ಥ? ತುಂಬ ದೊಡ್ಡ ಪಾಪ, ಘೋರವಾದಂಥ ಪಾಪ, ಯಾರು ಮಾಡದೇ ಇರುವಂಥ ಒಂದು ಪಾಪ, ಯಾರು ಕ್ಷಮಿಸಲಾಗದಿರುವಂಥ ಒಂದು ಪಾಪ. ಒಂದು ವೇಳೆ ನಿಮ್ಮ ಪಾಪಗಳನ್ನು ಯಾರ ಬಳಿಯಲ್ಲಾದರೂ ನೀವು ಹೇಳುವುದಾದರೆ, ಮನುಷ್ಯರ ಬಳಿಯಲ್ಲಿ ಅವರು ನಿಮ್ಮ ಮುಖವನ್ನು ನೋಡಲು ಕೂಡ ಸಿದ್ಧರಲ್ಲ. ಆ ರೀತಿಯಾದಂಥ ಭಯಂಕರ ದೊಡ್ಡ ಪಾಪ, ಒಂದು ವೇಳೆ ಅದನ್ನು ನಮ್ಮ ನ್ಯಾಯಾಲಯಕ್ಕೆ ಬರುವುದಾದರೆ ತಕ್ಷಣ ಒಂದು ದಂಡನೆಯನ್ನು ಹೊಂದಿಕೊಳ್ಳುವಂಥ ಒಂದು ಪಾಪ, ಅಷ್ಟು ದೊಡ್ಡ ಪಾಪವಾಗಿದ್ದರೂ ಕೂಡ ಕರ್ತನು ಹೇಳ್ತಿದ್ದಾನೆ, ಅದನ್ನು ನಾನು ಕ್ಷಮಿಸ್ತೇನೆ, ಹಿಮದ ಹಾಗೆ ಬಿಳಿಪಾಗಿ ನಾನು ಬದಲಾಯಿಸುವೆ ಅಲ್ವಾ. ರೆಡ್ಡಿಂದ ವೈಟ್. ಆ ವೈಟ್ ಯಾವುದಕ್ಕೆ? ಒಂದು ಗುರುತು, ಪರಿಶುದ್ಧತೆ. ಅಂದರೆ ಪಾಪವು ಕಡು ಕೆಂಪಾಗಿದ್ದರೂ ಕೂಡ ಯೇಸು ಕ್ರಿಸ್ತನ ರಕ್ತ, ಒಂದು ತೊಟ್ಟು ರಕ್ತ ಅದರ ಮೇಲೆ ಬೀಳುವಾಗ ಅದು ಹಿಮದ ಹಾಗೆ. ನೋಡ್ರಿ, ಹಿಮಾಲಯ ಏನದು ಹಿಮದಿಂದ ತುಂಬಲ್ಪಟ್ಟಿದೆ. ಅದು ಹೇಗಿದೆ? ಅದು ಬೆಳ್ಳಗೆ ಇದೆ ಅಲ್ವಾ. ಅದು ಬೆಳ್ಳಗೆ ಇದೆ. ಯಾರು ಕಲರ್ ಹೊಡೆದ್ರು ಗೊತ್ತಿಲ್ಲ, ದೇವರ ಸೃಷ್ಟಿ ಅದು ಬೆಳ್ಳಗೆ ಇದೆ. ಆ ರೀತಿಯಾಗಿ ದೇವರು ನಮ್ಮನ್ನು ಬದಲಾಯಿಸುತ್ತಾನೆ. ಅದೇ ಶಿಲುಬೆ ಕೊಡುವಂಥ ಆಶೀರ್ವಾದ. ಕಿರಮಂಜಿ ಬಣ್ಣವಾಗಿದ್ರು, ಇದು ಕೂಡ ರೆಡ್ ಕಲರು, ಇದು ಕೂಡ ರೆಡ್ ಕಲರ್. ಇದನ್ನು ಉಣ್ಣೆಯಂತೆ ಬೆಳ್ಳಗಾಗುವವು. ಆಮೇಲೆ ಉಣ್ಣೆಯಂತೆ ಬೆಳ್ಳಗಾಗುವವು ಅಂದರೆ ನಮ್ಮ ಪಾಪವು, ನಮ್ಮ ಅಕ್ರಮಗಳು, ನಮ್ಮ ದೋಷವು ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಕಠೋರವಾಗಿದ್ದರೂ, ಎಷ್ಟೇ ಘೋರವಾಗಿದ್ದರೂ
ನೀವು ನಾನು ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ಬಿಳಿಪಾಗಿ ಬದಲಾಯಿಸುವ, ಬೆಳ್ಳಗೆ ಬದಲಾಯಿಸುವ. ನಾವೇನು ಮಾಡಬೇಕು? ಪಾಪದಿಂದ ವಿಮೋಚನೆ ಹೊಂದಿಕೊಳ್ಳಲು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ಯೇಸುವೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಶಿಲುಬೆಯ ಬಳಿಗೆ ಬರುವುದಾದರೆ ಯೇಸುವಿನ ರಕ್ತ ಕಡು ಕೆಂಪಾಗಿರುವಂಥ ನಮ್ಮ ಪಾಪದ ಮೇಲೆ ಒಂದು ತೊಟ್ಟು ಬಿದ್ದರೆ ಸಾಕು, ಅದು ಬೆಳ್ಳಗಾಗುತ್ತದೆ, ನಾವು ಪರಿಶುದ್ಧರಾಗ್ತದೆ. ಇದೇ ರೀ ಯೇಸು ಕ್ರಿಸ್ತನ ಪಾಡು ಶಿಲುಬೆಯ ಮರಣದಲ್ಲಿರುವಂಥ ಮಹತ್ವ, ಆಶೀರ್ವಾದ. ಆತ ನಮ್ಮನ್ನು ಪರಿಶುದ್ಧಗೊಳಿಸ್ತಾನೆ. ಆಮೇಲೆ ಆದ್ದರಿಂದ ಭಯಪಡಬೇಡ್ರಿ. ಪರಿಹಾರಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಯಾರ್ಯಾರನ್ನು ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ. ಯಾರ್ಯಾರೋ ಪಾದಗಳಲ್ಲಿ ಬೀಳ್ಬೇಕಾದ ಅವಶ್ಯಕತೆ ಇಲ್ಲ. ತುಂಬ ಸುಲಭ, ತುಂಬ ಸರಳ. ಶಿಲುಬೆಯ ಬಳಿಗೆ ಬರೋಣ. ಎಲ್ಲಿದೆ ಬ್ರದರ್ ನಾನು ಬರೋದು? ಶಿಲುಬೆ ಎಲ್ಲಿದೆ? ನೀನಿರುವಂಥ ಗುಡಿಸಲು ಮನೆಯಾಗಿದ್ದರೂ ಕೂಡ, ಅರಮನೆಯಾಗಿದ್ದರೂ ಕೂಡ, ಯೇಸುವೇ ಶಿಲುಬೆಯಲ್ಲಿ ನನಗಾಗಿ ಸತ್ತ ಯೇಸುವೇ ಅಂತ ನೀನು ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವುದಾದರೆ ಆತನ ಪ್ರಸನ್ನತೆ ನಿನ್ನ ಬಳಿಗೆ ಬರುತ್ತದೆ. ಆತನ ರಕ್ತದಿಂದ ತೊಳೆಯಲ್ಪಡಬೇಕೆಂಬುದಾಗಿ ನೀನು ಕಣ್ಣೀರಿನಿಂದ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ವಿಜ್ಞಾಪಿಸುವುದಾದರೆ ಯೇಸುವಿನ ರಕ್ತ ಕಡುಕಂಪಾಗಿರುವಂಥ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ. ಆಮೇಲೆ ಯಾವುದು ಬೇಕಾದರೂ ತಡ ಮಾಡ್ರಿ, ಆದರೆ ಮಾನಸಾಂತರ ಹೊಂದಲು ತಡ ಮಾಡಬೇಡ್ರಿ. ಈ ದಿನನೇ ರಕ್ಷಣೆಯ ದಿನ. ಇವತ್ತೇ ಶಿಲುಬೆ ಬಳಿಗೆ ಬನ್ನಿರಿ, ಯೇಸುವನ್ನು ನೋಡಿ ಪ್ರಾರ್ಥಿಸಿರಿ, ಕ್ಷಮಾಪಣೆಗಾಗಿ ಗೋಳಾಡ್ರಿ, ಪಾಪಗಳನ್ನು ಅರಿಕೆ ಮಾಡ್ರಿ. ಆ ಉನ್ನತವಾದಂಥ ಪರಿಶುದ್ಧತೆಯ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಕಡು ಕೆಂಪಾಗಿರುವಂಥ ನಮ್ಮ ಪಾಪಗಳು ನೀನು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದಿಂದ ಬೆಳ್ಳಗಾಗ್ತದೆ ಸ್ವಾಮಿ. ನಾವು ಪರಿಶುದ್ಧರಾಗ್ತೇವೆ. ಆ ವಾಕ್ಯವನ್ನು ಇವತ್ತು ನಮಗೆ ಕೊಟ್ಟು ಧೈರ್ಯಪಡಿಸಿದ್ದಕ್ಕಾಗಿ, ನಿರೀಕ್ಷೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಕಾರ್ಯಕ್ರಮ ನೋಡುವಂಥ, ಈ ನನ್ನ ಮಾತುಗಳನ್ನು ಕೇಳುವಂಥ ಯಾರೇ ಆಗಿದ್ದರೂ ಕೂಡ ದೇವರೇ, ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಲು, ನಿನ್ನ ಮಕ್ಕಳಾಗಿ ಮಾರ್ಪಡಲು ಕೃಪೆ ಅನುಗ್ರಹಿಸು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇವತ್ತೇ ಈ ಕ್ಷಣವೇ ಶಿಲುಬೆಯ ಬಳಿಗೆ ಓಡ್ಬನ್ರಿ, ಪಾಪಗಳನ್ನು ಅರಿಕೆ ಮಾಡ್ರಿ. ದೇವರು ಕಡು ಕೆಂಪಾಗಿರುವಂಥ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರಾಗಿ ಮಾರ್ಪಡಿಸ್ತಾರೆ. ತಡ ಮಾಡಬೇಡ್ರಿ. ಈ ದಿನನೇ ರಕ್ಷಣೆಯ ದಿನ. ಗಾಡ್ ಬ್ಲೆಸ್ ಯು. ಆಮೇನ್.